ಇದು ಆ್ಯಕ್ಚುಲಿ ನನ್ನ ಬರ್ಡೇ ವ್ಲಾಗ್ ಆಗಿರುತ್ತೆ. 1.5 ತಿಂಗಳು ಮುಂಚೆನೇ ನಾನು ಹೋಗಿ ಗೋಲ್ಡ್ ಶಾಪಿಂಗ್ ಮಾಡಿಬಿಟ್ಟಿದ್ದೆ. ಇಯರಿಂಗ್ಸ್ ತೊಗೊಂಡೆ, ನಮ್ಮ ಅಕ್ಕ ರಿಂಗ್ ತೊಗೊಂಡ್ಲು. ನನ್ನ ಬರ್ಡೇ ಬಂದು ಮಾರ್ಚ್ 17th ಆಗಿತ್ತು. ಮಂಡೇ ಆಗಿದ್ದ ರೀಸನಿಂದ ನಾನ್ ವೆಜ್ ತಿನ್ನಂಗಿಲ್ಲ ಅನ್ನೋಕ್ಕೆ ಸಂಡೇ ನೈಟೇ ಮಟನ್ ಸಾರು ಗೀ ರೈಸ್ ಮಾಡಿದ್ರು. ನಮ್ಮ ಅಕ್ಕ ಚಿಕ್ಕದಾಗಿ ನನ್ನ ಫೇವ್ರೆಟ್ ಬೆಂಟೋ ಕೇಕ್ ತರಿಸಿದ್ಲು, ನನಗೆ ಸರ್ಪ್ರೈಸ್ ಮಾಡಿದ್ಲು. ಸೆಲೆಬ್ರೇಷನ್ ಕೂಡ ಆಯಿತು. ನಾನು ಕೇಕ್ ಆ್ಯಕ್ಚುಲಿ ಕಟ್ ಮಾಡಲ್ಲ, ಮಕ್ಳ ಕೈಲಿ ಕಟ್ ಮಾಡಿಸ್ದೆ. ಸೆಲೆಬ್ರೇಷನ್ ಎಲ್ಲ ಮುಗಿಸಿ ಊಟ ಮಾಡಿ ಮಲ್ಕೊಂಡು ಆಮೇಲೆ ನೆಕ್ಸ್ಟ್ ದಿನ ದೇವಸ್ಥಾನಕ್ಕೆ ಹೋಗಿದ್ದೆ, ಮಲ್ಲೇಶ್ವರಮಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನ. ಆಮೇಲೆ ನನ್ನ ಫೇವ್ರೆಟ್ ಪ್ಲೇಸ್ CTR, ನಮ್ಮ ತಾತನ ಜೊತೆ ಬರ್ತಾ ಇದ್ದೆ ನಾನು. ನನಗೆ ನೆನಪಿದ್ದಿದ್ದು ಚೈಲ್ಡ್ಹುಡ್ ಫೇವ್ರೆಟ್ ಅಂದರೆ CTR, MTR ಅದೆಲ್ಲನೂ. ಸೊ ಬಿಸಿಬೇಳೆ ಬಾತಿಂದ ಸ್ಟಾರ್ಟ್ ಆಗಿ ಇಡ್ಲಿ, ಮಸಾಲೆ ದೋಸೆ, ಆಮೇಲೆ ಕೇಸರಿ ಬಾತ್ ಉಪ್ಪಿಟ್ಟನ್ನ ಪಾರ್ಸಲ್ ತೊಗೊಂಡೆ. ಅಲ್ಲಿ ತಿನ್ನೋಕ್ಕಾಗಲಿಲ್ಲ ಬಿಕಾಸ್ ಗಂಟ್ಲವರೆಗೂ ತಿಂದುಬಿಟ್ಟಿದ್ದೆ. ಮನೆಯವ್ರಿಗೂ ಸ್ವೀಟ್ ತರಬೇಕಿತ್ತಲ್ಲ, ಸೊ ಅಲ್ಲಿಂದನೇ ತೊಗೊಂಬಂದೆ. ಬಿಕಾಸ್ ನಮ್ಮ ಮನೇಲಿ CTR ಯಾವ ಐಟಮ್ ಕೂಡ ಇಷ್ಟ ಆಗುತ್ತೆ. ಕಾಫಿಯಲ್ಲಿ ಕುಡ್ಕೊಂಡು ಎಂಡ್ ಮಾಡಿ ಮನೆಗೆ ಬಂದರೆ ಅಮ್ಮ ವಿಜಯನಗರ ಮನೇಲೇ ಇದ್ದಾರೆ. ಪೂಜೆ ಮಾಡಿದರು ಅಚ್ಚುಕಟ್ಟಾಗಿ. ನಂಗೆ ತುಂಬ ಇಷ್ಟ ನಮ್ಮಮ್ಮನ ಪೂಜೆ. ಆಮೇಲೆ ಹಾಫ್ ಡೇ ಹಾಕಿದ್ದೆ, ಬಟ್ ಫುಲ್ ಡೇ ಕೆಲಸ ಮಾಡೋಂಗಾಯಿತು. ಇಮೇಲ್ ಕೂಡ ಬಂದಿತ್ತು, ವಿಶ್ ಮಾಡಿದರು, ತುಂಬ ಖುಷಿ ಆಯಿತು. ಮನೇಲಿ ವೆಜ್ ರೀಸನಿಂದ ಮಶ್ರೂಮ್ ಬಿರಿಯಾನಿ, ಬಜ್ಜಿ ಎಲ್ಲ ಮಾಡಿದರು. ಆಮೇಲೆ ನಮ್ಮ ಅಕ್ಕ ಫುಡ್ ಸ್ಟ್ರೀಟ್ ಕರ್ಕೊಂಡು ಹೋದ್ಲು. ಅವಳು ಮೊಮೋಸ್ ತಿಂದಳು. ನನಗೆ ಸ್ವೀಟ್ ನೋಟಲ್ಲೇ ಡೇನ ಎಂಡ್ ಮಾಡಬೇಕು. ಆ್ಯಕ್ಚುಲಿ ನನ್ನ ಬರ್ಡೇ ದಿನ ಇಷ್ಟೇ ಆಗಿದ್ದು. ಐಸ್ ಕ್ರೀಮ್ ತಿಂದ್ಕೊಂಡು ಆ ಡೇನ ಎಂಡ್ ಮಾಡಿದೆ.